ಒಪ್ಪಂದಕ್ಕೆ ಒಪ್ಪದೇ ಇದ್ರೆ ಇರಾನ್ ನಾಗರಿಕತೆನೇ ಸರ್ವನಾಶವಾಗುತ್ತೆ ಅಂತ ಒಂದು ಫೈನಲ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇವತ್ತು ರಾತ್ರಿ ಇಡೀ ನಾಗರಿಕತೆಯ ಸರ್ವನಾಶದ ಎಚ್ಚರಿಕೆಯನ್ನು ಅವರು ಕೊಟ್ಟಿರುವಂಥದ್ದು. ಮೂಲಸೌಕರ್ಯ, ವಿದ್ಯುತ್ ಸ್ಥಾವರ, ಸೇತುವೆ ಅಮೆರಿಕದ ಪ್ರಮುಖ ಟಾರ್ಗೆಟ್. ಸೊ ಡೆಡ್ಲೈನ್ಗಳನ್ನ ತುಂಬ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆದರೆ ಯಾವುದೇ ಡೆಡ್ಲೈನ್ಗೂ ಕೂಡ ಇರಾನ್ ಕೇರ್ ಮಾಡ್ತಿಲ್ಲ. ಆದರೆ ಇವತ್ತು ಕೊಟ್ಟಿರುವಂಥ ಡೆಡ್ಲೈನ್ ಇದೆಯಲ್ಲ, ಇದು ಒಂದು ರೀತಿಯಾಗಿ ಆನ್ ಅ ಸೀರಿಯಸ್ ನೋಟ್ ನೋಡೋ ಹಾಗಿದ್ರೆ ಇದು ಪ್ರಮುಖವಾದಂಥ ಡೆಡ್ಲೈನ್. ಅಲ್ಲಿನ ಕಾಲಮಾನದ ಪ್ರಕಾರ 8 ಗಂಟೆ, ಅಂದರೆ ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ಬೆಳಗ್ಗೆ 5:30ಕ್ಕೆ ಡೆಡ್ಲೈನ್ ಎಂಡ್ ಆಗ್ತಾ ಇದೆ. ಆದರೆ ಡೆಡ್ಲೈನ್ಗೂ ಮುಂಚಿತವಾಗಿಯೇ ಇರಾನ್ ಮಾತುಕತೆಗೆ ಬರುತ್ತಾ ಅಥವಾ ಅಮೇರಿಕ ಆ ಗಡಿ ಮೀರಿ ದಾಳಿ ಮಾಡಿ ಇರಾನನ್ನು ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ ಹಾಗೆ ಸರ್ವನಾಶ ಮಾಡುತ್ತಾ ಕಾದು ನೋಡಬೇಕು. ಇನ್ನು ನಮ್ಮ ಬೇಡಿಕೆಗಳನ್ನು ಒಪ್ಪದೇ ಇದ್ದರೆ ಇವತ್ತಿನ ರಾತ್ರಿನೇ ಇರಾನ್ ನಾಗರಿಕತೆ ಸರ್ವನಾಶವಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಇವತ್ತು ರಾತ್ರಿ ಇಡೀ ನಾಗರಿಕತೆ ಸರ್ವನಾಶವಾಗಲಿದ್ದು ಮತ್ತೆಂದೂ ಕೂಡ ಅದು ವಾಪಸ್ ಬರಲ್ಲ. ಆಗಬೇಕು ಅಂತ ನಾನು ಬಯಸೋದಿಲ್ಲ, ಆದರೆ ಅದು ಸಂಭವಿಸೋ ರೀತಿ ಘಟನೆಗಳು ನಡೀತಾ ಇದ್ದಾವೆ, ಅದು ಸಂಭವಿಸುತ್ತೆ. ಸಂಪೂರ್ಣ ಆಡಳಿತ ಬದಲಾವಣೆ ಆಗಲಿದ್ದು ಅದ್ಭುತವೇ ಘಟಿಸಲಿದೆ ಅನ್ನುವಂಥ ಒಂದು ಟ್ವೀಟನ್ನು ಅವರು ಮಾಡಿದ್ದಾರೆ ಟ್ರೂತ್ನಲ್ಲಿ. 47 ವರ್ಷಗಳ ಭ್ರಷ್ಟಾಚಾರ, ಕೊಲೆ, ಸುಲಿಗೆ, ಸಾವುಗಳು ಇವೆಲ್ಲವೂ ಕೂಡ ಕೊನೆಯಾಗಲಿವೆ. ಅಲ್ಲಿ ವಿಭಿನ್ನ ಬುದ್ಧಿವಂತ ಕಡಿಮೆ ಮೂಲಭೂತವಾದಿಗಳು ಮೇಲುಗೈ ಸಾಧಿಸಿದ್ದಾರೆ. ಅಂದರೆ ಈಗಿನ ಪ್ರೆಸೆಂಟ್ ರೆಜೀಮ್ ಬಗ್ಗೆ, ಸರ್ವಾಧಿಕಾರದ ಬಗ್ಗೆ ಅವರು ಮಾತನಾಡ್ತಿರುವಂಥದ್ದು. ಮುಂಚೆ ಇದ್ದಂಥ ಆಯತೊಲ್ಲಾ ಅಲಿ ಖಮೇನಿ ಅವರಷ್ಟು ರ್ಯಾಡಿಕಲ್ ಆಗಿಲ್ಲ, ಬಟ್ ಈಗ ಅವರು ಬಂದಿರುವಂಥ ಹೊಸ ಸರ್ವಾಧಿಕಾರಿ ವಿಭಿನ್ನವಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ, ಜೊತೆಗೆ ಕಡಿಮೆ ಮೂಲಭೂತವಾದಿಯವರು. ಇದು ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿರುವಂಥದ್ದು, ಇರಾನ್ ಅಲ್ಲ. ಜಗತ್ತಿನ ಇತಿಹಾಸದ ಅತ್ಯಂತ ಸಂಕೀರ್ಣ ಕ್ಷಣಗಳಲ್ಲಿ ಇದು ಒಂದಾಗಲಿದೆ. ಅಂದರೆ ಇವತ್ತಿನ ದಾಳಿ ಅಕಸ್ಮಾತ್ ಡೆಡ್ಲೈನ್ ಕ್ರಾಸ್ ಆಯಿತು ಅಂತಾದರೆ ಆ ದಾಳಿ ಇಡೀ ವಿಶ್ವದಲ್ಲೇ, ಅಂದರೆ ವಿಶ್ವದ ಇತಿಹಾಸದಲ್ಲೇ ಒಂದು ಅತ್ಯಂತ ಪ್ರಮುಖವಾದಂಥ ಕ್ಷಣಕ್ಕೆ ಸಾಕ್ಷಿಯಾಗುತ್ತೆ ವಿಶ್ವದ ಇತಿಹಾಸ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.